ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಬಂಧುಗಳೇ, ಏನು ಬುದ್ಧನ ದೇಶ ಆಗಿರ್ತಕ್ಕಂಥ ಭಾರತ, ಬಸವಣ್ಣನ ದೇಶ ಆಗಿರ್ತಕ್ಕಂಥ ಭಾರತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ರೀತಿಯಲ್ಲಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಮತ್ತು ದೇಶದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ RSS ಏನು ಸಂಘಟನೆ 100 ವರ್ಷ ಪೂರೈಸಿತು, ಆ ಸಂಘಟನೆ ನಿರಂತರವಾಗಿ ಭಾರತ ದೇಶದಲ್ಲಿ ಏನು ಸಮಾನತೆಯಿಂದ ನಡೀತಕ್ಕಂಥ ದೇಶಕ್ಕೆ ಒಂದಿಲ್ಲೊಂದು ಕುತಂತ್ರಗಳನ್ನು ಮಾಡೋ ಮುಖಾಂತರ ದೇಶದಲ್ಲಿ ಅಶಾಂತಿಯನ್ನು ಹಬ್ಬಿಸೋದಾಗಲಿ ಮತ್ತು ಸಂವಿಧಾನದ ಬಗ್ಗೆ ಮಾತಾಡೋದಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದಾಗಲಿ ಮತ್ತು ಈ ದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ CJ ಗವಾಯ್ ಅವ್ರ ಮೇಲೆ ಶೂವನ್ನು ಎಸೆಯೋದಾಗಲಿ, ಒಂದಿಲ್ಲೊಂದು ಏನಪ್ಪ ಶೋಷಿತ ಸಂಘಟನೆಗಳು, ಬಡವರು, ಕೂಲಿ ಕಾರ್ಮಿಕರು, ಎಲ್ಲ ದಲಿತ ಸಂಘಟನೆಗಳು ಬರೀ ಪ್ರತಿಭಟನೆ ಮಾಡ್ತಾರೆ ಮತ್ತು ಹೋರಾಟ ಮಾಡ್ತಾರೆ ಅಂತೇಳಿ ಯಾರೇನು ಮಾತಾಡ್ತಾರಲ್ಲ, ನಾವು ದಲಿತ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿಯವರು ಕೂಡ ಯಾವುದೇ ರೀತಿ ಸುಮ್ಮನೆ ಆಗಿ ಹೋರಾಟಗಳನ್ನು ಕೈಗೊಳ್ಳೋದಿಲ್ಲ. ಯಾವಾಗ ಜನಕ್ಕೆ ಅನ್ಯಾಯ ಆಗ್ತದೆ ಆ ಅನ್ಯಾಯನ ಸರಿಪಡಿಸಲಿಕ್ಕೆ ಹೋರಾಟ ಕಳಿತೀವಿ. ಎಲ್ಲಿ ತೊಂದರೆ ಆಗ್ತದೆ, ಎಲ್ಲಿ ಮೂಢನಂಬಿಕೆ, ಜಾತೀಯತೆ ಏನು ತಾಂಡವಾಡ್ತಿರ್ತದೆ ಅಂಥ ಸಂದರ್ಭದಲ್ಲಿ ದಲಿತ ಸಂಘಟನೆ ಆಗಿರ್ತಕ್ಕಂಥ ನಮ್ಮ DG ಸಾಗರ್ ಅವ್ರ ನೇತೃತ್ವದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನು ಶಾಂತಿಯಾಗಿರ್ತಕ್ಕಂಥ ಹೋರಾಟ, ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ನಮ್ಮ ನಾಯಕರು, ನಮ್ಮ DG ಸಾಗರ್ ಅವರು ನಮಗೆ ಹ್ಯಾಂಗೆ ಸಂಘಟನೆ ಮಾಡಬೇಕು ಮತ್ತು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಯಾರಿಗೂ ಕೂಡ ಮೋಸ ಆಗಬಾರ್ದು, ಯಾರೂ ಕೂಡ ತೊಂದರೆಯಲ್ಲಿ ಇರಬಾರ್ದು. ಯಾರು ತೊಂದರೆ ಒಳಪಡ್ತಾರೋ ಅಂಥವ್ರ ಪರವಾಗಿ ನಾವು ನಿಲ್ಲಬೇಕು. ಯಾರಿಗೆ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ನಾವು ನಿಲ್ಲಬೇಕು. ಯಾರಿಗೆ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ನಾವು ನಿಂತು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ನಮ್ಮ ದಲಿತ ಸಂಘರ್ಷ ಸಮಿತಿ, ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ DG ಸಾಗರ್ ಸರ್ ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ ಬಂದರೆ. ಆದರೆ ಇವತ್ತೇನಾಗ್ತಾ ಇದೆ, RSS ಸಂಘಟನೆ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಯಾವ ರೀತಿ ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ 100 ವರ್ಷ RSS ಸಂಘಟನೆ ಭಾಳ ಬಲಿಷ್ಠವಾಗಿ ಕಟ್ಟಿದ್ದೀವಿ, ಭಾಳ ಅಚ್ಚುಕಟ್ಟಾಗಿ ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಅರೆ, ನಿಮ್ಮ RSS ಸಂಘಟನೆ ನೀವು ಬೆಳೆಸಬೇಕಾಗಿತ್ತಲ್ಲ, ಎಲ್ಲರ ಕೈದಾಗ ಒಂದೊಂದು ಪುಸ್ತಕ ಕೊಟ್ಟಿಗೆ ಮೆರವಣಿಗೆ ಮಾಡಿಸ್ರಿ, ಎಲ್ಲರ ಕೈದಾಗ ಒಂದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟು ಮೆರವಣಿಗೆ ಮಾಡಿಸ್ರಿ. ಏನು ನೀವು ಲಾಠಿ ಕೊಟ್ಟಿಗೆ ಮೆರವಣಿಗೆ ಮಾಡಿಸ್ತೀರಾ? ಏನು ತಲವಾರ್ಗಳು ಕೊಟ್ಟು ಮೆರವಣಿಗೆ ಮಾಡಿಸ್ತೀರಾ? ಏನು ಭಾರತ ದೇಶದ ಬಗ್ಗೆ ಸಣ್ಣ ಮಕ್ಕಳಿಗೆ, ಕಾಲೇಜ್ ಓದೋ ಹುಡುಗರಿಗೆಲ್ಲ ಅವ್ರ ತಲೆಯಲ್ಲಿ ವಿಷ ಬೀಜ ತುಂಬುತ್ತೀರಾ? ಇದು ಸರಿಯಲ್ಲಲ್ಲ. ನಿಮ್ಗೆ ಏನಾದರೂ ದೇಶ ಪ್ರಬುದ್ಧವಾಗಿರ್ತಕ್ಕಂಥ ಭಾರತ ದೇಶ ಆಗಬೇಕಾಗಿತ್ತು ಅಂತಂದ್ರೆ ಎಲ್ರಿಗೂ ಕೂಡ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು. ಅವಾಗ ಮಾತ್ರ RSS ಸಂಘಟನೆ. ನೀವು ಬರೀ ದಿನನಿತ್ಯ ಬೆಳಗಾದರೆ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ, ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಅವ್ರನ್ನೆಲ್ಲ ಅವ್ರ ಮೇಲೆ ಧುಮುಕು ಬೀಳೋದು, ಅವ್ರ ಮೇಲೆ ಹರಿಹಾಯೋದು. ಇತ್ತೀಚೆಗೆ ನೋಡಿದಾಗ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನು ತಪ್ಪು ಮಾಡಿದ್ದಾರೆ? ಪ್ರಿಯಾಂಕ್ ಸಾಹೇಬರು ನ್ಯಾಯಯುತವಾಗಿರ್ತಕ್ಕಂಥ ಮಾತುಗಳನ್ನು ಇವತ್ತು ಆಡಿದ್ದಾರೆ. ಅವ್ರದ್ದು ಎಷ್ಟು ನೀವು ತಾಳ್ಮೆ ಅನ್ನೋದನ್ನು ಇವತ್ತಿನ ದಿವಸ ನೀವೆಲ್ಲ ಪತ್ರಕರ್ತರು ಬಾಂಧವರು ನಾವು ನೋಡ್ಕೊಳ್ಬೇಕು. ಅವರು ಒಂದು RDP ಮಿನಿಸ್ಟರ್ ಆಗಿದ್ದಾರೆ, ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿದ್ದಾರೆ, ಕಲಬುರಗಿ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರಿಗೆ ಕರೆಗಳು ಎಂತಿಂಥ ಕರೆಗಳು ಬರ್ತಾರೆ. ಅವ್ರ ತಾಯಿಯರಿಗೆ ಬೈತಾ ಇದ್ದಾರೆ, ಅವ್ರ ತಂದೆಯವರಿಗೆ ಬೈತಾ ಇದ್ದಾರೆ, ಅವ್ರ ಅಕ್ಕ ತಂಗಿಯರಿಗೆ ಬೈತಾ ಇದ್ದಾರೆ. ಆದರೂ ಕೂಡ ಪ್ರಿಯಾಂಕ್ ಸಾಹೇಬರು ತಾಳ್ಮೆಯಿಂದ ಎಲ್ಲದಕ್ಕೆ ಉತ್ತರ ಕೊಡ್ತಾ, ಏನ್ರಿ ನಿಮ್ಮ RSS ಸಂಘಟನೆ ಇದೇ ಕಲಿಸ್ತದ ಅಂತೇಳಿ ಎಷ್ಟು ಚೆನ್ನಾಗಿ ಅವರಿಗೆ ಕನ್ವಿನ್ಸ್ ಮಾಡೋದ್ರ ಮುಖಾಂತರ ಮಾಡ್ತಾ ಆ ಜಾಗದಾಗ ಯಾರಾದರೂ ಇದ್ರೆ ಎಷ್ಟು ಕೋಪ ಬರಬಾರ್ದು. ಆದ್ರೂ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಾವು ಬೆನ್ನಿಗೆ ನಿಂದಿರ್ತೀವಿ. ಯಾವ ಜಾತಿವಾದಿ, ಕೋಮುವಾದಿ ಸಂಘಟನೆ ಆಗಿರ್ತಕ್ಕಂಥ RSS ಅನ್ನ ಬ್ಯಾನ್ ಮಾಡಬೇಕು. ಈ ರಾಜ್ಯದಿಂದ, ಈ ದೇಶದಿಂದ RSS ಸಂಘಟನೆಯನ್ನ ಬ್ಯಾನ್ ಮಾಡಬೇಕು. ನಾವು ಬ್ಯಾನ್ ಮಾಡೋದ್ರ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರನ್ನ ನಾವು ಬೆಂಬಲಿಸುತ್ತಾ RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿಸಿ ನಾವು ಆಗ್ರಹಿಸಿ ಇವತ್ತಿನ ದಿವಸ ಒಂದು ಕಲಬುರಗಿ ನಗರದಲ್ಲಿ, ಪ್ರಥಮವಾಗಿ ಕಲಬುರಗಿ ನಗರದಲ್ಲಿ ಇವತ್ತು ನಾವು ರಸ್ತೆ ರೋಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಸಾಂಕೇತಿಕವಾಗಿ ಒಂದು ರಸ್ತೆ ರೋಕವನ್ನು ಮಾಡ್ತಾ ಇದ್ದೀವಿ. ಇದು ದಿನನಿತ್ಯ ಹೀಗೆ ಬೆಳೆದರೆ ಏನು ವಿನಾಕಾರಣ ದೇಶದಲ್ಲಿ ಗಲಭೆ ಹುಟ್ಟಿಸೋದು ಯಾಕ್ರಿ? ಯಾರು ಅಮಿತ್ ಮಿಶ್ರಾ, ಯಾರು ಅನಿಲ್ ಮಿಶ್ರಾ, ಒಬ್ಬ ವಕೀಲ, ಒಬ್ಬ ವಕೀಲ, ನೀವು ನಾಚಿಕೆ ಬರ್ತದಿಲ್ಲೋ, ಏನು ಓದ್ಯಾನೋ ಏನು ಬಿಟ್ಟನೋ ಗೊತ್ತಿಲ್ಲ. ಅವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾನೆ, ಯಾವನೋ ಒಬ್ಬ ಶೂ ಕಟ್ತಾನೆ. ಅಂಥದ್ದೆಲ್ಲ ಪ್ರಶ್ನೆ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಮೇಲೆ RSS ಹರಿ ಹಾಯ್ತಾರೆ. ಮಾತಾಡಬಾರ್ದ? ಸಂವಿಧಾನದ ಬಗ್ಗೆ, ರಕ್ಷಣೆ ಬಗ್ಗೆ ಮಾತಾಡಬಾರ್ದ? ಜನರ ಉಳಿವಿಗಾಗಿ ಮಾತಾಡಬಾರ್ದ? ಈ ದೇಶದ ರಕ್ಷಣೆಗಾಗಿ ಮಾತಾಡಬಾರ್ದ? ಪ್ರಿಯಾಂಕ್ ಖರ್ಗೆ ಅವರು ಒಂದು ತತ್ವಬದ್ಧವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ.
ಅಂಥವ್ರಿಗೆ ಇವತ್ತು ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಬೆಳವಣಿಗೆ ಸಹಿಸ್ಲಿಕ್ಕೆ ಆಗ್ತಾ ಇದ್ದಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳು ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನ್ಯಾಷನಲ್ ಲೆವೆಲ್ವರೆಗೂ RSSನವ್ರು ಹಿಟ್ ಲಿಸ್ಟ್ನಲ್ಲಿ ಹೇಗಾದರೂ ಮಾಡಿ ಇವರಿಗೆ ಬೆಳಗುಡಬಾರ್ದು, ಹೇಗಾದರೂ ಮಾಡಿ ಇವರಿಗೆ ಸೋಲಿಸಬೇಕು. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಅವರಿಗೆಲ್ಲ ಕುಗ್ಗಿಸ್ಬೇಕು, ಅವ್ರಿಗೆ ಏನಾದರೂ ಮಾಡಿ ದಬ್ಬಳಿಕೆ ಹಾಕಬೇಕು, ಧಮಕಿ ಹಾಕಬೇಕು ಅಂತ ಅನ್ನೋ ರೀತಿಯಲ್ಲಿ RSS ಕೆಲಸ ಮಾಡ್ತಾ ಇದೆ ಬಂಧುಗಳೇ. ಆ ಕಾರಣಕ್ಕಾಗಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇಂಥ ನಿಮ್ಮ ನೀತಿ ನಿಲುವಿಗೆ ನಾವು ಉಗ್ರವಾಗಿ ಖಂಡಿಸ್ತೀವಿ. ಇದು ಮೊದಲನೇದಾಗಿ ಕಲಬುರಗಿಯಲ್ಲಿ ಇದು ಏನು ಸ್ಟ್ರೈಕ್ ನಡೀತಾ ಇದೆ, ಇದು ಮುಂದೆ ಇದು ಕಂಡಮ್ ಆಗಲಿಲ್ಲ, ಕಡಿಮೆ ಆಗಲಿಲ್ಲ, ನಿಂತು ಹೋಗಲಿಲ್ಲ ಅಂತಂದ್ರೆ ಇದು ರಾಜ್ಯಾದ್ಯಂತ ನಮ್ಮ ಸಾಗರ್ ಸರ್ ಅವರ DG ಸಾಗರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಈ ಚಳವಳಿ ಹಬ್ಬುತ್ತದೆ ಅಂತ ಹೇಳ್ಕೊಂಡು ಇವತ್ತಿನ ದಿವಸ ನಾವು ಎಚ್ಚರಿಕೆಯನ್ನು ಕೊಡೋಕೆ ಬಯಸ್ತೇವೆ.